ನೋಡಿ, ಪಾನ್ ಮತ್ತು ಗುಟ್ಕಾ ನಿಷೇಧ ಆದೇಶವನ್ನ ವಾಪಸ್ ಪಡೆಯಲ್ಲ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಆರೋಗ್ಯ ಸಚಿವ ಖಾದರ್ ಅವರು ಹೇಳ್ತಾ ಇದ್ದಾರೆ. ಸಿಎಂ ಅವರು ಆದೇಶ ಹಿಂಪಡೆದಿದ್ದೇನೆ ಎಂದು ಹೇಳಿಲ್ಲ. ಪಾನ್ ಮಸಾನದಲ್ಲಿ ನಿಕೋಟಿನ್ ಇರಬಾರದು ಅನ್ನೋದು ಅವರು ಹೇಳಿದ್ದಾರೆ. ಇದರಿಂದ ಅಡಿಕೆ ಬೆಳೆಗಾರರಿಗೆ ಸಮಸ್ಯೆ ಆಗಲ್ಲ ಹಾಗಂತೇಳಿ ಯುಟಿ ಖಾದರ್ ಅವರು ಹೇಳ್ತಾ ಇದ್ದಾರೆ. ಎಸ್, ಅಡಿಕೆ ಬೆಳೆಗಾರರಿಗೆ ಸಮಸ್ಯೆ ಆಗಬಾರ್ದಷ್ಟೇ, ಅದರ ಹೊರತಾಗಿ ಈ ನಿಕೋಟಿನ್ ಒಳಗೊಂಡಿರತಕ್ಕಂಥ ಗುಟ್ಕಾವನ್ನ ಬ್ಯಾನ್ ಮಾಡಲೇಬೇಕು. ನಿಮ್ಮ ಈ ಮಾತಿನ ಮೇಲೆ ನಿಲ್ಲಬೇಕು ಆರೋಗ್ಯ ಸಚಿವರೇ. ಹಿಂದೆ ಸರಿಯುವ ಯಾವುದೇ ಕೆಲಸವನ್ನ ನೀವು ಮಾಡಬಾರದು. ಪಾನ್ ಮತ್ತು ಗುಟ್ಕಾ ನಿಷೇಧ ಆದೇಶವನ್ನ ವಾಪಸ್ ಪಡೆಯಲ್ಲ. ಸುದ್ದಿಗೋಷ್ಠಿಯಲ್ಲಿ ಆರೋಗ್ಯ ಸಚಿವ ಖಾದರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಅವರು ಆದೇಶ ಹಿಂಪಡೆದಿದ್ದೇನೆ ಎಂದು ಹೇಳಿಲ್ಲ. ಪಾನ್ ಮಸಾಲದಲ್ಲಿ ನಿಕೋಟಿನ್ ಇರಬಾರದು, ಇದರಿಂದ ಅಡಿಕೆ ಬೆಳೆಗಾರರಿಗೆ ಸಮಸ್ಯೆ ಆಗಲ್ಲ. ಮುಂದಿನ ದಿನಗಳಲ್ಲಿ ಅಡಿಕೆ ಬೆಲೆ ಏರಿಕೆ ಆಗುತ್ತೆ. ಒಂದು ಸರಿ ಕಿದ್ವಾಯ್ ಹಾಸ್ಪಿಟಲ್ಗೆ ಹೋಗಿ ನೋಡಿ, ಆವಾಗ ಗೊತ್ತಾಗುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ಯುಟಿ ಖಾದರ್ ಅವರು. ಎಸ್ ವೀಕ್ಷಕರೇ, ನಿಜವಾಗಲೂ ಒಂದ್ಸರಿ ಹೋಗಿ ನೋಡಿ. ನೀವು ಅವರನ್ನ ನೋಡಿದ್ರೆ ಕಣ್ಣಲ್ಲಿ ನೀರಲ್ಲ, ರಕ್ತ ಬರುತ್ತೆ. ಒದ್ದಾಡ್ತಾ ಇರ್ತಾರೆ ಅವರು. ಸಿಎಂ ಡಿಕೆಶಿ ಜೊತೆ ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಸ್, ಎಂಥ ಹೇಳಿಕೆ ಮೇಲೆ ಯುಟಿ ಖಾದರ್ ಅವರು ನಿಂತ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗಲೂ ಮೆಚ್ಚುವಂತಹ ಸಂಗತಿಯ. ರಾಜ್ಯದ ಜನಗಳ ಬಗ್ಗೆ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಿ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ನಿಜವಾಗಲೂ ವಾಪಸ್ ಬರಬೇಡಿ ಅಲ್ಲಿ. ಅದೇ ನಿರ್ಧಾರದ ಮೇಲೆ ನಿಂತುಕೊಂಡು ಈ ಒಂದು ನಿಕೋಟಿನ್ ಒಳಗೊಂಡಿರತಕ್ಕಂಥ ಗುಟ್ಕವನ್ನ ನೀವು ಬ್ಯಾನ್ ಮಾಡಲೇಬೇಕು. ನೀವು ಬ್ಯಾನ್ ಮಾಡುವವರೆಗೂ ನಿರಂತರವಾಗಿ ಇದರ ಬಗ್ಗೆ ಸುದ್ದಿ ಮಾಡ್ತಾ ಇರುತ್ತೆ. ನಿಮ್ಮ ಸಂಪೂರ್ಣ ನ್ಯೂಸ್ ನಿಮ್ಮ ಹಿಂದೆ ನಿಂತೇ ಇರುತ್ತೆ. ಯಾರೂ ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲ್ಲ. ಯಾಕಂತ ಹೇಳಿದ್ರೆ ಅಡಿಕೆ ಬೆಳೆಗಾರರಿಗೆ ಒಂದು ಬೇರೆ ಮಾರ್ಗ ಮಾಡಿಕೊಡುತ್ತೆ ಸರ್ಕಾರ, ಮಾಡಿಕೊಡ್ಲೇಬೇಕು. ರೈತರ ಹಿಂದೂ ಕೂಡ ಸಂಪೂರ್ಣ ನ್ಯೂಸ್ ಇದ್ದೇ ಇರುತ್ತೆ. ರೈತರಿಗೆ ಕೈ ಬಿಡುವಂಥದ್ದು ಯಾವುದೇ ಸಂಗತಿಗಳಿಲ್ಲ. ಬಟ್ ಇಂತಹ ನಿಕೋಟಿನ್ ಒಳಗೊಂಡಿರ್ತಾವಲ್ಲ, ಅದರಿಂದ ಜನಗಳ ಆರೋಗ್ಯ ರೀ. ಆತ 5 ರೂಪಾಯಿಗೆ 10 ರೂಪಾಯಿಗೆ ಸಿಗ್ತಾ ಇರುತ್ತೆ, ಕಡಿಮೆ ಬೆಲೆಯಲ್ಲಿ ಸಿಕ್ಬಿಡುತ್ತೆ ಅಂತ ಹೇಳಿ ನಶೆ ಪದಾರ್ಥ ಅದು ನಿಕೋಟಿನ್. ನಶೆ ಪದಾರ್ಥ ಆಗಿರೋದ್ರಿಂದ ಪಟ್ಟಂತ ಹೋಗಿ ತಗೊಂಡು ತಿಂದ್ಬಿಡ್ತಾನ ಅವನು. ಮುಂದೆ ಆಗುವ ಪರಿಣಾಮದ ಬಗ್ಗೆ ವಿಚಾರ ಮಾಡೋದಿಲ್ಲ. ನೋಡಿ, ಒಬ್ಬೊಬ್ಬರಂತೂ ಯಾವ ರೀತಿ ಕೆಶದಲ್ಲಿ ತುಂಬ್ಕೊಂಡಿರ್ತಾರೆ ಈ ವಿಮಲ್ಗಳು ಅಂತ ಹೇಳಿದ್ರೆ ಅದೇ ಅವರ ಪ್ರಪಂಚ. ನೀವು ಈ ರೀಲ್ಸಲ್ಲೆಲ್ಲ ಗಮನಿಸಬೇಕು. ಹಾರಗಳನ್ನು ಮಾಡಿ ಹಾಕೊಂಡಿರ್ತಾರೆ, ಹಾರಗಳನ್ನು ಮಾಡಿ ವಿಮಲ್ದೇ ಮನೆಗಳನ್ನು ಕಟ್ಕೊಂಡಿರೋದು. ಆ ರೀತಿಯ ರೀಲ್ಸ್ಗಳೆಲ್ಲ ಗಮನಿಸಿದ್ರಿ ನೀವು ಯಾವ ರೀತಿ ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳಿ. ವಿಮಲ್ ಇಲ್ಲದೆ ಇದ್ರೆ ಇಲ್ಲ ಅಂತಾನೆ ಅರ್ಥ. ಅವರು ಆ ರೀತಿಯಲ್ಲಿ ಅಡಿಕ್ಟ್ ಆಗಿರ್ತಾರೆ. ವಿಮಲ್ ಬೇಕೇ ಬೇಕು, ಗುಟ್ಕಾ ಬೇಕೇ ಬೇಕು. ಆ ಪದಾರ್ಥವನ್ನು ಅವರು ಸೇವನೆ ಮಾಡಲೇಬೇಕು. ಯಾವಾಗ ಸೇವನೆ ಮಾಡೋದಿಲ್ವೋ ಆತನ ಕೈಕಾಲುಗಳೇ ಆಡೋದಿಲ್ವಂತೆ. ನನಗೆ ಪರಿಚಯ ಇರೋರು ಹೇಳಿರ್ತಕ್ಕಂಥದ್ದು. ನಿಜವಾಗಲೂ ಕೂಡ ಆ ರೀತಿ ಅಡಿಕ್ಟ್ ಆಗಿರ್ತಾರೆ ಅವರು. ಆ ರೀತಿ ಅಡಿಕ್ಟ್ ಆಗಿರ್ತಾರೆ. ಪ್ರತಿ ಗಂಟೆಗೂ ಒಂದು ವಿಮಲ್ ಬೇಕು, ಪ್ರತಿ ಗಂಟೆಗೂ ಗುಟ್ಕಾವನ್ನ ತಿನ್ನಲೇಬೇಕಾತ. ತಿನ್ನಲಿಲ್ಲ ಅಂತ ಹೇಳಿದ್ರೆ ಕೈಕಾಲು ನಡುಗುತ್ತೆ, ತಲೆ ಓಡೋದಿಲ್ಲ, ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಆತನಿಗೆ. ಆ ರೀತಿಯ ಘಟನೆಗಳು, ಆ ರೀತಿಯ ಆ ಒಂದು ಸಂಗತಿಗಳು ನನ್ನ ಎದುರುಗಡೆ ನಮಗೆ ಪರಿಚಯ ಇರೋರೇ ಮಾಡಿರ್ತಕ್ಕಂಥದ್ದು ಕೂಡ ಇದೆ. ಆ ರೀತಿ ಅಡಿಕ್ಟ್ ಆಗೋದು ಸುಮ್ಮನೆ ಅಲ್ಲ ವೀಕ್ಷಕರೇ. ಇದು ಬ್ಯಾನ್ ಆಗಲೇಬೇಕು. ಯಾವಾಗ ಅವರು ಅಡಿಕ್ಷನಿಂದ ಆಚೆ ಬರಬೇಕು ಅಂತ ಹೇಳಿದ್ರೆ ಅದರ ಏನು ಸಿಗುತ್ತಲ್ಲ ಅದು ಸಿಗಲಿಲ್ಲ ಅಂತ ಹೇಳಿದ್ರೆ ನಿಧಾನಕ್ಕೆ ಆಚೆ ಬರ್ತಾನೆ ವ್ಯಕ್ತಿ. ಯಾವಾಗ ನಮಗೆ ಸುಲಭವಾಗಿ ನಮಗೆ ಅಡಿಕ್ಷನ್ ಮಾಡೋದು ಸಿಗ್ತಾ ಇರುತ್ತೆ, ಆ ರೀತಿ ಆ ವ್ಯಕ್ತಿ ದಿನೇ ದಿನೇ ಅಡಿಕ್ಷನ್ ಆಗ್ತಾ ಹೋಗ್ತಾನೆ ಹೊರತು ಅದರಿಂದ ಆಚೆ ಬರಲ್ಲ. ಆತನಿಗೆ ಮನವರಿಕೆಯಾಗಿ ಆಚೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಅದರಲ್ಲಿ ಆ ರೀತಿಯ ಪದಾರ್ಥಗಳನ್ನು ಬೆರೆಸಿ ರೆಡಿ ಮಾಡಿರ್ತಾರೆ. ಅಟ್ರಾಕ್ಟ್ ಆಗ್ತಾನೆ ಮನುಷ್ಯ, ಅಟ್ರಾಕ್ಟ್ ಆಗ್ತಾನೆ. ಸೊ ಯಾವಾಗ ಅದು ಬ್ಯಾನ್ ಆಗುತ್ತೆ, ಯಾವಾಗ ಮನುಷ್ಯನಿಗೆ ಸಿಗೋದಿಲ್ವೋ ಆಟೋಮೆಟಿಕ್ ಆಗಿ ನಿಧಾನಕ್ಕೆ ಅದರಿಂದ ಆಚೆ ಬರ್ತಾ ಹೋಗ್ತಾನೆ ಮನುಷ್ಯ. ಆಗಲೇಬೇಕು ಅದು. ಮೊದಲಿಗೆ ನಿಮಗೆ ಕಷ್ಟ ಅನಿಸ್ಬೋದು ಅದರಿಂದ ಆಚೆ ಬರೋದಕ್ಕೆ. ಬಟ್ ಆಚೆ ಬಂದ ಮೇಲೆ ಇರುವಂಥ ನಿಮ್ಮ ಆರೋಗ್ಯ ಸ್ಥಿತಿ, ಈಗಿರುವ ಸ್ಥಿತಿಗೂ ಅದರಿಂದ ಆಚೆ ಬಂದಿರತಕ್ಕಂಥ ಸ್ಥಿತಿಗೂ ಇದೆಲ್ಲ ಬಹಳ ವ್ಯತ್ಯಾಸ ಇರುತ್ತೆ. ಯಾರಾದರೂ ಇದನ್ನ ವಿರೋಧ ಮಾಡೋರಿದ್ರೆ ದಯವಿಟ್ಟು ಯುಟಿ ಖಾದರ್ ಅವ್ರು ಹೇಳಿದ್ರಲ್ಲ ಸಚಿವರು, ಅವ್ರು ಹೇಳ್ದಂಗೆ ಒಂದ್ಸರಿ ಕಿದ್ವಾಯ್ ಹಾಸ್ಪಿಟ್ಲ್ಗೆ ಹೋಗಿ ನೋಡಿ. ಮಖಕ್ಕೆ ಉಸಿರಾಡೋದು ತೊಂದರೆ ಆಗುತ್ತೆ ಅವ್ರಿಗೆ. ಉಸಿರಾಟದ ಮಷಿನ್ ಹಾಕೊಂಡು ಮಲ್ಕೊಂಡಿರ್ತಾರೆ. ಅವ್ರನ್ನ ಹೋಗಿ ಕೇಳಿ, ಏನು ಮಾಡಬೇಕಪ್ಪ, ನಾನು ಬಿಡಬೇಕಾ ಬೇಡವೈ ತಿನ್ನೋದನ್ನ ಅಂತೇಳಿ. ಅವ್ರು ಹೇಳ್ತಾರೆ, ಅವ್ರ ಸಲಹೆ ಏನಾದರೂ ತಗೊಂಡು ಬಿಡಿ, ನಿಜವಾಗ್ಲೂ ಬಿಡಿ. ಬಿಕಾಸ್ ತೊಂದರೆ ಆಗ್ತಿರೋದು ನಿಮಗೆ. ಇದು ನಿಮ್ಮ ಕುಟುಂಬಕ್ಕೆ ಹೊರತು ಯಾರಿಗೂ ಕೂಡ ಅಲ್ಲ. ನಿಜವಾಗಲೂ ಕರ್ನಾಟಕದಲ್ಲಿ ಗುಟ್ಕಾ ಬ್ಯಾನ್ ಆದರೆ ಎಷ್ಟೋ ಜನರು
ಈ ಗುಟ್ಕಾ ಮುಕ್ತರಾಗ್ತಾರೆ. ಅವ್ರಿಗೆ ಹೊರೆ ಕಡಿಮೆ ಆಗುತ್ತೆ. ನಿಜವಾಗ್ಲೂ ಅಡಿಕ್ಷನ್ ಇಂದ ಆಚೆ ಬರ್ತಾರೆ ಅವರು. ಆರೋಗ್ಯ ಸಚಿವರು ಹೇಳ್ತಾ ಇದ್ರು ಯಾವುದೇ ಕಾರಣಕ್ಕೂ ಹಿಂಪಡಿಯಲ್ಲ ಅಂತ ಹೇಳಿ. ದಯವಿಟ್ಟು ಹಿಂಪಡಿಬೇಡಿ. ಅದೇ ಮಾತಿನ ಮೇಲೆ ನಿಂತ್ಕೊಳ್ಳಿ. ಈ ಗುಟ್ಕಾ ತಿಂತಾರಲ್ಲ ಆ ಎಲ್ಲ ಫ್ಯಾಮಿಲಿಯ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಬಿಕಾಸ್ ಅವರ ಮನೆಯಲ್ಲಿ ಅವರ ಮಗ, ಅವರ ಗಂಡ, ಅವರ ತಂದೆ ಎಲ್ಲರೂ ಕೂಡ ಅಡಿಕ್ಷನ್ ಆಗಿರ್ತಾರೆ. ಅದಕ್ಕೆ ಅವ್ರಿಗೆ ಹೊರೆ, ಆ ಫ್ಯಾಮಿಲಿಗೆ ಹೊರೆ. ಅದು ಆ ಒಂದು ಗುಟ್ಕಾದ ದುಡ್ಡೇನಿದೆಯಲ್ಲ, ಡೈಲಿ ಹೊರೆ. ಅದು ದಿವಸ ಗುಟ್ಕಾ ತಿನ್ನೋದಕ್ಕೆ 200ರಿಂದ 300 ರೂಪಾಯಿ ಖರ್ಚು ಮಾಡೋರು ಇದ್ದಾರೆ ನಮ್ಮ ಎದುರುಗಡೆ. ಅಷ್ಟು ಖರ್ಚು ಮಾಡ್ತಾರ್ರಿ. ಗಂಟೆಗೆ 10 ವಿಮಲ್ ಬೇಕು ಒಬ್ಬೊಬ್ಬನಿಗೆ. ಒಂದೊಂದು ಸರಿ 2 ಹಾಕೊಳ್ತಾನೆ ಬಾಯಿಗೆ. ಅದನ್ನ ಚಾಕ್ಲೇಟಾ ಆ ರೀತಿ ತಿನ್ನೋದ ಅಡಿಕ್ಷನ್. ಅವನಿಗೆ ತಿನ್ನಲೇಬೇಕು. ಅವನಿಗೆ ಆವಾಗ ಗೊತ್ತಾಗೋದಿಲ್ಲ, ಸ್ವಲ್ಪ ವರ್ಷಗಳ ನಂತರ ಗೊತ್ತಾಗುತ್ತೆ. ಅವನಿಗೆ ಕ್ಯಾನ್ಸರ್ ಸ್ಟಾರ್ಟ್ ಆಗುತ್ತೆ, ಆರೋಗ್ಯ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಈ ಮೂವಿ ಸ್ಟಾರ್ಟ್ ಆಗೋದಕ್ಕಿಂತ ಬರ್ತಲ್ಲ ಯಾಡು ಮುಖೇಶ್ ಥರ ಇವ್ರು ಬರಬೇಕಾಗುತ್ತೆ. ಮೊದಲು ನಾನು ಚೆನ್ನಾಗೇ ಇದ್ದೆ, ತಂಬಾಕು ಸೇವನೆಯಿಂದ, ಗುಟ್ಕಾ ಸೇವನೆಯಿಂದ ಹೀಗಾಗೋದೆ ಅಂತ ಹೇಳಿ. ನೋಡಿ, ಇವರು ವಿಮಲ್ ಮತ್ತು ಈ ಗುಟ್ಕಾ ಕಂಪನಿಗಳು ಯಾಡ್ಗಳು ಕೊಡ್ತಾರಲ್ಲ, ಅದು ಕೂಡ ಸ್ಟಾರ್ಗಳ ಅವ್ರ ಕೈಯಲ್ಲಿ ಕೊಡಿಸ್ತಾರೆ. ಗುಟ್ಕಾ ಬ್ಯಾಡ ಅಂತ ಹೇಳೋದಕ್ಕೆ ಮುಖೇಶ್ ಬರ್ತಾನೆ. ಸೊ ಇದು ಕೂಡ ತೊಂದರೆ. ಗುಟ್ಕಾ ಬೇಡ ಅಂತ ಹೇಳೋದಕ್ಕೆ ಸ್ಟಾರ್ಗಳ ಕೈಲೇ ಆ್ಯಡ್ನ ಕೊಡಿಸ್ಬೇಕು ಇವರು. ನೋಡಿ, ಅಕ್ಷಯ್ ಕುಮಾರ್, ಶಾರುಖ್ ಖಾನು, ಋತಿಕ್ ರೋಷನ್ ವಿಮಲ್ ತಿನ್ನಿ ಅಂತ ಹೇಳ್ತಾರೆ. ಅವ್ರು ತಿಂತಾರಾ? ತಿನ್ನೋದಿಲ್ಲ. ದಯವಿಟ್ಟು ಅಂಥ ಸ್ಟಾರ್ಗಳು ಕೊಡ್ತಾರಲ್ಲ ಆ ಆ್ಯಡನ್ನು ನೋಡ್ಕೊಂಡು ತಿನ್ನೋದಕ್ಕೆ ಹೋಗಬೇಡಿ. ನಿಮ್ಮ ಆರೋಗ್ಯವನ್ನು ವಿಚಾರಣೆ ಮಾಡಿ ಫಸ್ಟು. ನಿಮ್ಮ ಆರೋಗ್ಯ ಚೆನ್ನಾಗಿದ್ರೇ ಎಲ್ಲವೂ ಇರೋದು. ನೀವು ಯಾವಾಗ ಅಡಿಕ್ಷನ್ಗೆ ಆಗ್ತೀರಿ, ಇಂಥದನ್ನು ತಿನ್ನೋದಕ್ಕೆ ಅಥವಾ ಇಂಥ ಚಟಗಳಿಗೆ ಒಳಗಾಗ್ತೀರಿ, ನಿಮ್ಮ ಆರೋಗ್ಯನೇ ಕೆಡಿಸ್ಕೊಳ್ಳೋದು, ನಿಮ್ಮ ಬಿಹೇವಿಯರೇ ಕೆಟ್ಟು ಹೋಗೋದು. ಅದನ್ನು ತಿಂತೀರಿ, ಎಲ್ಲಿ ಬಂತಲ್ಲಿ ಉಗುಳ್ತೀರಿ, ಅದು ಸಮಸ್ಯೆ. ಅದು ತಿಂದು ನೀವು ಉಗಿತೀರಲ್ಲ, ಅದರ ಕಲರ್ ಒಂದ್ಸರಿ ಗಮನಿಸಿ. ನೀವು ಯಾವ ರೀತಿ ಆ ಗೋಡೆ ಆಗಿರುತ್ತೆ ಅಂದರೆ, ನೀವು ತಿಂತೀರಿ, ನಿಮ್ಮ ದೇಹದೊಳಗೆ ಅದು ಹೋಗುತ್ತೆ. ನಿಮ್ಮ ದೇಹದ ಪರಿಸ್ಥಿತಿ ಏನ್ರಿ? ಹೊಟ್ಟೆಯ ಪರಿಸ್ಥಿತಿ ಏನು? ಜೀವ ಇಲ್ಲದೆ ಇರೋ ಗೋಡೆಯ ಕಲರ್ರೇ ಆ ರೀತಿ ಆಗೋಗಿದೆ. ನಿಮ್ಮ ಒಳಗಡೆ ಪ್ರತಿಯೊಂದು ಅಂಗಕ್ಕೂ ಕೂಡ ಜೀವ ಇರುತ್ತೆ. ಅದರ ಪರಿಸ್ಥಿತಿ ವಿಚಾರ ಮಾಡಿ, ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ. ನಿಮ್ಮ ಕರುಳಿಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಹೃದಯಕ್ಕೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ, ಉಸಿರಾಟದ ತೊಂದರೆ ಯಾವ ರೀತಿ ಆಗುತ್ತೆ, ಚೆಕ್ ಮಾಡಿಸ್ಕೊಳ್ಳಿ ನೀವು ಒಂದ್ಸರಿ ಹೋಗಿ. ತಿನ್ನೋರು ಅಡಿಕ್ಷನ್ ಆಗಿದ್ದೀರಲ್ಲ ಅವ್ರಿಗೆ ಹೇಳ್ತಾ ಇರೋದು ನಾನು ಇದನ್ನ. UT ಖಾದರ್ ಅವರು ಆರೋಗ್ಯ ಸಚಿವರು ಇದರ ಬಗ್ಗೆ ಮಾತನಾಡಿದ್ದಾರೆ. ಕೇಳಿಸ್ಕೊಂಬನ್ನಿ, ಮತ್ತೆ ಮುಂದುವರಿಸ್ತೀನಿ ನಾನು. ಇಲ್ಲಿ ಪ್ರಶ್ನೆ ಏನು, ಗುಟ್ಕಾ ಬ್ಯಾನ್ 2014 ನಾನು ಹೇಳಿದ ಮಿಶ್ರಣ ಫಸ್ಟ್ ಬ್ಯಾನ್ ಮಾಡಿದೆ. ಆಗ ಇದಕ್ಕಿಂತ ಜಾಸ್ತಿ ಹಾಗೆ ಇತ್ತು. ಈಗ ಏನಿದೆ, ಮೊನ್ನೆ ಆದೇಶ ಪಾನ್ ಮಸಾಲೆ ಏನಿದೆ ಅದರಲ್ಲಿ ಗುಟ್ಕಾ ಇರಲಿ, ನಿಕೋಟಿನ್ ಇರಲಿ, ಇದೆಲ್ಲ ಕೂಡ ಮಿಕ್ಸ್ ಆಗಿ ಬರಬಾರ್ದು ಅಂತ ಕೆಲ ಬರ್ತಾನೆ ಮಾಹಿತಿ ಇರ್ತದೆ, ಅಥವಾ ಅದನ್ನು ತಯಾರಾಗ್ತದೆ ನಮಗೆ ಮಾಹಿತಿ ಉಂಟು. ಅಂಥವ್ರನ್ನ ಕಠಿಣ ಕ್ರಮ ತಗೊಳ್ಳೋದು ಹೇಳಿದ್ದೇವೆ. ಆದೇಶ ಎಲ್ಲಿಯೂ ಕೂಡ ಹಿಂದೆ ಪಡೆದಿಲ್ಲ. ಮತ್ತು ಇದರ ಬಗ್ಗೆ ಮುಖ್ಯಮಂತ್ರಿ ಬೇಕಾದ್ರೆ ನಾವು ಕೂಡ ಚರ್ಚೆ ಮಾಡಿ ತೀರ್ಮಾನ ತಿಳಿಸಿ ಹೇಳ್ತೇವೆ. ಇದರಿಂದ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಇಲ್ಲ. ಯಾರು ಅಡಿಕೆ ಬೆಳೆಗಾರರಿಗೆ ತೊಂದರೆ ಆಗ್ತದೆ ಹೇಳ್ತಿದ್ದಾರೆ, ಇವರು ಒಂದೇ ದಿವಸದಲ್ಲಿ ಅದನ್ನು ಹೇಗೆ ತೀರ್ಮಾನ ಮಾಡ್ತಾರೆ? ಕನಿಷ್ಠ 3 ತಿಂಗಳು 5 ತಿಂಗಳು ಕೊಡಬೇಕಲ್ಲ. 3 ತಿಂಗಳ ನಂತರ ಈ ರೀತಿ ಆಗಿದೆ ಅಂತ ಅಸೆಸ್ಮೆಂಟ್ ಬಂದಾಗ ನಮ್ಗೆ ಅರ್ಥ ಆಗ್ತದೆ. ನಾವೀಗ ಹೇಳ್ತೇವೆ, ಇದರಿಂದಾಗಿ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ, ಅಡಿಕೆ ಬೆಳೆಗಾರ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಯಾರು ಇವತ್ತು ಇದು ಸರಿಯಲ್ಲ, ನೀವು ವಿಡ್ರಾ ಮಾಡ್ಬೇಕಂತೆಲ್ಲ ಹೇಳ್ತಾ ಇದ್ದಾರ, ಅವ್ರು ಯಾರೇ ಇದ್ರು ಕೂಡ ಅವರಿಗೆ ನಾನು ಹೇಳಿದಷ್ಟೇ, ನೀವು ದಯವಿಟ್ಟು ಒಮ್ಮೆ ಕಿದ್ವಾಯಿ ಆಸ್ಪತ್ರೆಗೆ ಮತ್ತು ನಿಮ್ಯಾನ್ಸ್ ಆಸ್ಪತ್ರೆಗೆ, ಅದಕ್ಕೆ ನಿಮ್ಮ ಜಯದೇವ ಆಸ್ಪತ್ರೆ, ಅಲ್ಲಿ ಒಮ್ಮೆ ನಿಂತು ನೋಡಿ. ದೂರ ನಿಂತು ನೋಡಿದಾಗ ನಿಮ್ಮ ಕಣ್ಣಲ್ಲಿ ನೀರಲ್ಲ, ನಿಮ್ಮ ಕಣ್ಣಲ್ಲಿ ರಕ್ತ ಬರ್ತದೆ ಅಂತ ಹೇಳಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲಿ ನೋಡಿ ಬಂದು ಮತ್ತೆ ನಮಗೆ ಹೇಳಿ. ಇಲ್ಲಿ ಪ್ರಶ್ನೆ ಏನು, ಗುಟ್ಕಾ ಬ್ಯಾನ್ 2014 ನಾನು ಹೇಳಿದ ಮಿಶ್ರಣ ಫಸ್ಟ್ ಬ್ಯಾನ್ ಮಾಡಿದ್ದೆ. ಆಗ ಇದಕ್ಕಿಂತ ಜಾಸ್ತಿ ಹಾಗೆ ಇತ್ತು. ಈಗ ಏನಿದೆ, ಮೊನ್ನೆ ಆದೇಶ ಪಾನ್ ಮಸಾಲೆ ಏನಿದೆ ಅದರಲ್ಲಿ ಗುಟ್ಕಾ ಇರಲಿ, ನಿಕೋಟಿನ್ ಇರಲಿ, ಇದೆಲ್ಲ ಕೂಡ ಮಿಕ್ಸ್ ಆಗಿ ಬರಬಾರ್ದು
ಅಂತ ಕೆಲ ಬರ್ತಾ ನಮಗೆ ಮಾಹಿತಿ ಇರ್ತದೆ ಅಥವಾ ಅದನ್ನು ತಯಾರಾಗ್ತದೆ ನಮಗೆ ಮಾಹಿತಿ ಉಂಟು ಅಂತವನ್ನ ಕಠಿಣ ಕ್ರಮ ತಗೊಳ್ಳೋದು ಹೇಳಿದ್ದೇವೆ. ಆದೇಶ ಎಲ್ಲಿಯೂ ಕೂಡ ಹಿಂದೆ ಪಡೆದಿಲ್ಲ. ಮತ್ತು ಇದರ ಬಗ್ಗೆ ಮುಖ್ಯಮಂತ್ರಿ ಬೇಕಾದ್ರೆ ನಾವು ಕೂಡ ಚರ್ಚೆ ಮಾಡಿ ತೀರ್ಮಾನ ತಿಳಿಸಿಕೆ ಹೇಳ್ತೇವೆ. ಇದರಿಂದ ಅಡಿಕೆ ಬೆಳೆಗಾರರಿಗೆ ಯಾವುದೇ ತೊಂದರೆ ಇಲ್ಲ. ಯಾರು ಅಡಿಕೆ ಬೆಳೆಗಾರರಿಗೆ ಎಸ್ ವೀಕ್ಷಕರೇ, ಆರೋಗ್ಯ ಸಚಿವರು ಮಾತಾಡ್ತಾ ಇದ್ರು. ಅವರು ಮಾತಾಡುವ ಪ್ರತಿಯೊಂದು ಅಕ್ಷರವೂ ಕೂಡ ನಿಜವಾಗಲೂ ಸತ್ಯವಾದ ಮಾತುಗಳು. ಪ್ರತಿಯೊಂದು ಮಾತು ಕೂಡ ಅಕ್ಷರ ಸಹ ನಿಜವಾದ ಮಾತುಗಳು. ಯಾರೆಲ್ಲ ಇದಕ್ಕೆ ವಿರೋಧ ಮಾಡ್ತಿರಲ್ಲ, ಒಂದು ಸರಿ ಅವರು ಹೇಳಿರುವ ಹಾಸ್ಪಿಟಲ್ಗಳಿಗೆ ಹೋಗಿ ಮೀಟ್ ಮಾಡಿ ನೋಡಿ. ಅವರ ನರಳಾಡ್ತಾರೆ ಅಲ್ಲಿ, ಕ್ಯಾನ್ಸರ್ಗೆ ಒಳಗಾಗಿ, ಗಂಟಲು ನೋವಿಗೆ ಒಳಗಾಗಿ, ನಾಲಿಗೆಗೆ ಸಮಸ್ಯೆಗೆ ಒಳಗಾಗಿ, ಈ ದವಡೆ ಸಮಸ್ಯೆಗಳಿಗೆ ಒಳಗಾಗಿ. ಅದು ಒಂದು ಸರಿ ಹೋಗಿ ನೀವು ಗಮನಿಸಿ, ಅವಾಗ ಗೊತ್ತಾಗುತ್ತೆ ಬೇಡಪ್ಪ ಇದ್ರ ಸಾವಾಸ ನಾವೇ ಹಿಂದೆ ಸರಿಯೋಣ ಅಂತ ಹೇಳಿ. ಗುಟ್ಕಾ ಸಾವಾಸ ಬೇಡ ಅಂತ ಸಿಗೋದು ನಿಮ್ಗೆ 5 ರೂಪಾಯಿಂದ 10 ರೂಪಾಯಿ ಒಳಗಡೆ. ಬಟ್ ಅದು ನಿಮ್ಮ ಮೇಲೆ ಬೀಳ್ತಿರುವ ಪರಿಣಾಮ ಬರ್ತಕ್ಕಂಥ ದಿನಗಳಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರೂ ಕೂಡ ನೀವು ರಿಕವರಿ ಆಗೋದಿಲ್ಲ. ಅಂಥ ಪರಿಸ್ಥಿತಿ. ನಿಮ್ಮ ದೇಹದ ಕೆಲವು ಭಾಗಗಳನ್ನೇ ಕತ್ತರಿಸುವ ಪರಿಸ್ಥಿತಿ ಬರುತ್ತೆ, ಬಾಯಿಯ ಭಾಗವನ್ನೇ ಕತ್ತರಿಸುವ ಪರಿಸ್ಥಿತಿ ಬರುತ್ತೆ. ಅಂಥ ಪರಿಸ್ಥಿತಿ ಬೇಕಾ ನಿಮಗೆ? ಅಂಥ ಪರಿಸ್ಥಿತಿ ಸಂಪೂರ್ಣ ನ್ಯೂಸ್ ನಿರಂತರವಾಗಿ ಚರ್ಚೆ ಮಾಡಿತ್ತಿದ್ದರ ಬಗ್ಗೆ. ಇದರ ಬೆನ್ನಲ್ಲೇ ಆರೋಗ್ಯ ಸಚಿವರು ಕೂಡ ಗಮನಿಸಿ ಅದನ್ನು ಬ್ಯಾನ್ ಮಾಡೇ ಮಾಡ್ತೀವಿ ಅಂತ ಹೇಳಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಅದರಿಂದ ಯಾವುದೇ ಕಾರಣಕ್ಕೂ ಹಿಂದೆ ಬರಲ್ಲ ಅನ್ನೋ ಭರವಸೆ ಕೂಡ ನಮಗೆ ಇದೆ. ಇದು ಬ್ಯಾನ್ ಆಗುವವರೆಗೂ ಕೂಡ ನಿರಂತರವಾಗಿ ಈ ಗುಟ್ಕಾ ಬ್ಯಾನ್ ಬಗ್ಗೆ ವರದಿ ಮಾಡ್ತೀವಿ, ಸಚಿವರ ಗಮನಕ್ಕೆ ತರ್ತಾನೆ ಇರ್ತೀವಿ. ನಿಮ್ಮ ಸಂಪೂರ್ಣ ನ್ಯೂಸ್ ನಿರಂತರವಾಗಿ ಇದರ ಹಿಂದೆ ಬಿದ್ದೇ ಇರುತ್ತೆ. ಎಸ್ ವೀಕ್ಷಕರೇ, ನಿರಂತರವಾಗಿ ವರದಿ ಮಾಡ್ತೀವಿ ನಾವು. ಆರೋಗ್ಯ ಸಚಿವರ ಗಮನಕ್ಕೆ ಇನ್ನು ಏನೇನು ಸಮಸ್ಯೆ ಇದೆ, ಏನೇನೆಲ್ಲ ಬ್ಯಾನ್ಗಳಾಗಬೇಕು, ಈ ಥರದ ವಸ್ತುಗಳು, ಮಾದಕ ವಸ್ತುಗಳು, ನಿಕೋಟಿನ್ ಒಳಗೊಂಡಿರತಕ್ಕಂಥ ವಸ್ತುಗಳು ನಿರಂತರವಾಗಿ ಸಂಪೂರ್ಣ ನ್ಯೂಸ್ ವರದಿ ಮಾಡಿ ಅವರ ಗಮನಕ್ಕೆ ತರುತ್ತೆ. ಅವರು ಇಂತಹ ಕೆಲಸಗಳಲ್ಲೇ ತೊಡಗಲಿ ಅಂತೇಳಿ ನಿರಂತರವಾಗಿ ನಮ್ಮ ಆಶಯ ಕೂಡ ಇದೆ.